ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಕುಸುಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ನಮ್ಮೆಲ್ರಿಗೂ ಕೂದಲು ಎಷ್ಟು ದಟ್ಟವಾಗಿರುತ್ತೋ, ಎಷ್ಟು ಉದ್ದವಾಗಿರುತ್ತೆ ಹೆಣ್ಮಕ್ಳಿಗೆ ಅದೇ ತುಂಬ ಲಕ್ಷಣ ಅಂತ ಎಲ್ರಿಗೂ ಗೊತ್ತಿರೋದೇನೆ. ಏರ್ ಫಾಲ್ ಯಾರಿಗೆಲ್ಲ ತುಂಬ ಆಗ್ತಾ ಇರುತ್ತೆ, ಮತ್ತು ತಿಕ್ಕಿರಲ್ಲ, ತುಂಬ ಸಣ್ಣ ಇರುತ್ತೆ, ಕೂದಲು ಬೆಳೀತಿರಲ್ಲ, ಎಲ್ಲದಕ್ಕೂ ಒಂದು ಪರಿಹಾರ ಅಂತ ನಾವು ಮನೆಯಲ್ಲಿ ಮಾಡ್ಕೊಬೋದು. ಸೊ ತುಂಬ ಸರಳವಾಗಿ ಸಿಂಪಲ್ಲಾಗಿ ಕೂಡ ಒಂದು ಏರ್ ಆಯಿಲ್‌ನ ಮನೆಯಲ್ಲೇ ರೆಡಿ ಮಾಡೋದು ಯಾವ ರೀತಿ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಕಡೆಯಿಂದ ಎಷ್ಟೇ ಕಾಸ್ಟ್ಲಿ ಏರ್ ಆಯಿಲ್‌ನ ನಾವು ತೊಗೊಂಡು ಬಂದು ಹಚ್ಚಿದ್ರೂ ಕೂಡ ಕೆಲವರಿಗೆ ಅಡ್ಜಸ್ಟ್ ಆಗಿರೋದಿಲ್ಲ. ಸೊ ಹಾಗಾಗಿ ಮನೆಯಲ್ಲೇ ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿಕೊಂಡು ಅದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್‌ನ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಒಂದು ಹೋಮ್ ರೆಮಿಡಿ ಹೇರ್ ಆಯಿಲ್‌ನ ರೆಡಿ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ತುಂಬ ತಿಕ್ಕಾಗಿ ಬರುತ್ತೆ. ನಿಮಗೆ ರಿಸಲ್ಟು ಒಂದು ಏನಿಲ್ಲ ಅಂದರೂ ಒಂದು 1 ಮಂತಲ್ಲೆಲ್ಲ ಗೊತ್ತಾಗ್ಬಿಡುತ್ತೆ ನಿಮಗೆ ಏರ್ ಫಾಲ್ ಕಡಿಮೆ ಆಗಿರೋದು. ಆ ಏರ್ ಆಯಿಲ್‌ನ ರೆಡಿ ಮಾಡ್ಕೊಳ್ಳೋದು ಯಾವ ರೀತಿ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟು ನಾನಿಲ್ಲಿ ಕರ್ಬೇವು ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ 15ರಿಂದ 20, ಮತ್ತೆ ಸ್ವಲ್ಪ ಬ್ಲ್ಯಾಕ್ ಸೀಡ್ಸು ಮತ್ತು ಮೆಂತ್ಯ ತೊಗೊಂಡಿದ್ದೀನಿ. ಜೊತೆಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅಲೋವೆರಾ ಜೆಲ್ಲು. ನೋಡಿ, ಇಲ್ಲಿ ಅಲೋವೆರಾನ ಸ್ವಲ್ಪ ಬಲ್ತಿರೋದನ್ನ ತೊಗೊಬೇಕು. ಅಲೋವೆರಾನ ಇದನ್ನು ತೊಗೊಂಡು ನಾನಿಲ್ಲಿ 1 ಕಪ್ ಆಗುವಷ್ಟು ಜೆಲ್‌ನ ರೆಡಿ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಮೇನ್ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ರೋಸ್‌ಮೆರಿ ಎಸೆನ್ಷಿಯಲ್ ಆಯಿಲು. ಬನ್ನಿ ಇವಾಗ ಪ್ರಿಪೇರ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ಈ 2 ಲೀಟ್ರು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಪ್ಯೂರ್ ಇದು ಗಾಣದಲ್ಲಿ ಆಡಿಸಿರುವಂಥ ಕೊಬ್ಬರಿ ಎಣ್ಣೆ. ಇದಕ್ಕೆ ನಾನು ಆವಾಗಲೇ ನಿಮಗೆ ತೋರಿಸಿದಂತೆ ಎಲ್ಲ ಇಂಗ್ರೀಡಿಯೆಂಟ್ಸ್‌ನ ನೋಡಿ ಒನ್ ಬೈ ಒನ್ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ನೀಟಾಗಿ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಹಾಕ್ಕೊಬೇಕು, ಹೈ ಫ್ಲೇಮಲ್ಲಿ ಇಟ್ಕೊಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಹಾಕ್ಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನೀಟಾಗಿ ಕುದಿ ಬರೋ ಥರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೀಟಾಗಿ ಕುದಿನೂ ಕೂಡ ಬರಬೇಕು. ಆ ರೀತಿಯಾಗಿ ನೋಡಿ, ಈ ರೀತಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ. ಆ ರೀತಿ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಕಲರ್ ಎಷ್ಟು ನೀಟಾಗಿ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ನ್ಯಾಚುರಲ್ ಏರ್ ಆಯಿಲ್ ಅಂತಲೇ ಹೇಳ್ಬೋದು ಇದನ್ನು. ಇದು ಒಮ್ಮೆ ನೀವು ಯೂಸ್ ಮಾಡಿದ್ರಿ ಅಂದರೆ ನೀವು ಹೊರಗಡೆಯಿಂದ ಏರ್ ಆಯಿಲ್ ತೊಗೊಂಡೇ ಬರೋದಿಲ್ಲ. ತುಂಬ ನಮಗೆ ಒಳ್ಳೆ ರಿಸಲ್ಟ್ ಕೂಡ ಇರುತ್ತೆ, ತಿಕ್ಕಾಗೂ ಬರುತ್ತೆ. ಏರ್ ಫಾಲ್ ಅಂತೂ 100% ಕಡಿಮೆ ಆಗುತ್ತೆ ನಮಗೆ ಈ ಏರ್ ಆಯಿಲ್ ಬಳಸೋದ್ರಿಂದ. ಮನೆಯಲ್ಲೇ ನ್ಯಾಚುರಲ್ಲಾಗಿ ನಾವು ರೆಡಿ ಮಾಡ್ಕೊಬೋದು. ಇಂಗ್ರೀಡಿಯೆಂಟ್ಸು 4ರಿಂದ 5 ಥರ ಅಷ್ಟೇ ಹಾಕ್ಕೊಂಡಿರೋದು. ನೀವೇ ನೋಡಿದ್ರಿ, ನಿಮಗೆ ತೋರಿಸಿದ್ದೀನಿ. ಇದು ಎಷ್ಟೆಷ್ಟು ಪ್ರಮಾಣ ಅಂತ ಕೂಡ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಬರೆದಿರ್ತೀನಿ, ಕೂಡ ನೀವು ನೋಡ್ಕೊಂಡು ಹಾಕ್ಕೊಬೋದು. ನೋಡಿ, ಈ ರೀತಿ ನೀಟಾಗಿ ಶೋಧಿಸ್ಕೊಬೇಕು. ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ. ಈ ರೀತಿಯಾಗಿ ನೀಟಾಗಿ ಶೋಧಿಸ್ಕೊಂಡ್ವಿ ಅಂತ ಹೇಳಿದ್ರೆ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ 6 ಮಂತ್ಸ್ವರೆಗೂ ಬರುತ್ತೆ ನಮಗೆ. ಲಾಸ್ಟ್ ಎಂಡಿಂಗಲ್ಲಿ ತಣ್ಣಗಾಗಿದ್ದಾದಮೇಲೆ ಏರ್ ಆಯಿಲು ಇದಕ್ಕೆ ನಾನು ಇವಾಗ ರೋಸ್ಮೆರಿ ಆಯಿಲ್‌ನ ಇವಾಗ ಎಂಡಿಂಗಲ್ಲಿ ನಾನು ಇದನ್ನು ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಇದು ತುಂಬ ಇಂಪಾರ್ಟೆಂಟು ನಮ್ಮ ಹೇರ್ ಗ್ರೋತಿಗೆ. ನೋಡಿ, ಇವಾಗ ಫುಲ್ಲು ರೆಡಿಯಾಗಿದೆ. ಇದನ್ನು ನಾವಿವಾಗ ಆರಾಮಾಗಿ ಯೂಸ್ ಮಾಡ್ಕೊಬೋದು. ನಮಗೆ ವೀಕ್ಲಿ ಏನಿಲ್ಲ ಅಂದರೂ ಒಂದು 2 to 3 ಟೈಮ್ಸ್ ಇದನ್ನು ಅಪ್ಲೈ ಮಾಡಿದ್ರಿ ಅಂದರೆ ರಿಸಲ್ಟು ಆದಷ್ಟು ಬೇಗನೆ ನಿಮಗೆ ಸಿಗುತ್ತೆ. ಸಿಗೋದ್ರ ಜೊತೆಗೆ 100% ಅಂತೂ ಪಕ್ಕಾ ಹೇರ್ ಗ್ರೋ ಅಂತೂ ಆಗೇ ಆಗುತ್ತೆ. ಈ ಆಯಿಲ್‌ನ ರೆಡಿ ಮಾಡೋದು ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಆದಷ್ಟು ವಿಡಿಯೋನ ಯಾರಿಗೆಲ್ಲ ಏರ್ ಫಾಲ್ ಇದೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.